ಸ್ಥಾನ, ತನ್ನ ಅಧಿಕಾರಕ್ಕೆ ತಕ್ಕಂತೆ ವ್ಯಕ್ತಿ ತಾನು ನಡೆಯಬೇಕು ಅಂತ ನೋಡ್ತಾನೆ. ತಾನು ಬಹಳ ದೊಡ್ಡ ವ್ಯಕ್ತಿ ಅಂತಾದರೆ ಸಾಮಾನ್ಯ ಜನರ ಜೊತೆಗೆ ಮಾತನಾಡಿಸೋದಕ್ಕೂ ಹಿಂದೆ ಮುಂದೆ ನೋಡ್ತಾನೆ. ಪ್ರೋಟೋಕಾಲ್ ಸರಿ ಆಗೋದಿಲ್ಲ ಅಂತ ತಾನು ತನಗೆ ಯಾರು ಸರಿ ಹೋಗಬಹುದೋ ಅವರ ಜೊತೆಗೆ ಮಾತನಾಡಿ ಅವರ ಥ್ರೂ ಕಳಿಸ್ತಾನೆ. ಇದು ಕ್ರಮ, ಇದು ಪ್ರೋಟೋಕಾಲ್. ಮಧ್ಯದಲ್ಲಿ ನೇರವಾಗಿ ಮಾತಾಡಬಾರದು ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿ ಆ ತರಹದ ಪ್ರೋಟೋಕಾಲ್ ಮೇಂಟೈನ್ ಮಾಡೋದಾದರೆ, ದೇವರು ಪ್ರೋಟೋಕಾಲ್ ಇಟ್ಟಿಲ್ಲ ಅಂತಲ್ಲ, ದೇವರು, ಲಕ್ಷ್ಮೀದೇವಿ, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು, ಗುರುಗಳ ದ್ವಾರಾನೇ ಅನುಗ್ರಹ ಮಾಡಿಸ್ತಾನೆ. ಆದರೆ ಪ್ರೋಟೋಕಾಲ್ ಇರಬೇಕು, ಉಳಿದೆಲ್ಲ ದೇವತೆಗಳಿಗೆ ಗುರುಗಳಿಗೆ ಮಹತ್ವ ಬರಬೇಕು, ಅವರಿಗೊಂದು ಕೀರ್ತಿ ಪುಣ್ಯ ಇರಲಿ ಅನ್ನೋದಕ್ಕಾಗಿ ಕೊಡ್ತಾನೆ ಹೊರತು ತಾನು ಬಿಡೋದಿಲ್ಲ. ತಾನೂ ಮತ್ತು ಅವರೊಳಗೆ ನಿಂತು ಮಾಡಿಸ್ತಾನೆ. ಇದು ದೇವರಿಗೂ ಉಳಿದವರಿಗೂ ಇರುವ ವ್ಯತ್ಯಾಸ. ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ನಮ್ಮ ಗುರುಗಳವರೆಗೆ ಇರುವ ಪ್ರತಿಯೊಬ್ಬರಲ್ಲಿ ತಾನು ಅಂತರ್ಯಾಮಿಯಾಗಿ ಮಾಡಿಸ್ತಾನೆ. ಮತ್ತು ಅವರನ್ನು ಸಹಾಯಕ್ಕೆ ತೆಗೆದುಕೊಂಡದ್ದು ಏನು ಉಪಯೋಗ ಇಲ್ಲ. ಅವರಿಗೆ ಕೀರ್ತಿ, ಅವರಿಗೆ ಪುಣ್ಯ, ಅವರಿಗೊಂದು ಸಾಧನೆಯಾಗಲಿ ಅನ್ನೋದಕ್ಕೆ ತೆಗೆದುಕೊಳ್ತಾನೆ ಹೊರತು ಬ್ರಹ್ಮಾದಿ ದೇವತೆಗಳನ್ನು ಅವರಿಗೆ ಸಹಾಯಕ್ಕೆ ತೆಗೆದುಕೊಂಡದ್ದು ತನಗಾಗಿ ಅಲ್ಲ. ಕಾರಣ, ಅಷ್ಟೆಲ್ಲ ಜನರನ್ನು ಸಹಾಯಕ್ಕೆ ತೆಗೆದುಕೊಂಡದ್ದು ದೇವರಿಗೆ ಡಬಲ್ ಕೆಲಸ. ನಮಗೂ ಪ್ರೇರಿಸಬೇಕು, ನಮ್ಮನ್ನು ಪ್ರೇರಿಸುವ ಆ ದೇವತೆಗಳಲ್ಲಿಯೂ ಇದ್ದು ತಾನೇ ಕಾರ್ಯವನ್ನು ಮಾಡಬೇಕು. ಈ ತರಹದ ಆ ಭಗವಂತನ ಅದ್ಭುತವಾದ ಪ್ರೇರಣೆ, ಅವನ ಶಕ್ತಿ, ಇದೆಲ್ಲದರ ಉಪಯೋಗವನ್ನು ಪಡೆದು ನಾವು ಜಗತ್ತಿನಲ್ಲಿ ಮಾನ ಮರ್ಯಾದೆಗಳನ್ನು ಪಡೀತೇವೆ. ನಮಗೇನಾದರೂ ಗೌರವ, ಆದರ, ಮಾನ ಪ್ರಪಂಚದೊಳಗೆ ಸಿಗತ್ತೆ. ಮಾನ ಮರ್ಯಾದೆಗಳು ಸಿಗೋದು ಅಂದರೆ ಈಗ ನಾನು ಹೇಳಿದೆನಲ್ಲ, ಬರೀ ಶಾಲು ಶಕಲಾತಿಗಳು ಪುಷ್ಪಮಾಲೆಗಳಲ್ಲ. ಒಬ್ಬ ವ್ಯಕ್ತಿ ಮಾತನಾಡಿಸೋದು ಪ್ರೀತಿಯಿಂದ, ಅದೊಂದು ದೊಡ್ಡ ಆಧಾರ. ಇದನ್ನು ತಿಳಿಯಿರಿ. ಚೆನ್ನಾಗಿದ್ದೀಯಾ, ನಿನ್ನ ಹೆಸರೇನಪ್ಪ, ಬಾ ಕೂತ್ಕೋ ಅಂತ ಕರೀತಾರಲ್ಲ, ಇದೇ ಒಂದು ದೊಡ್ಡ ಆಧಾರ. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನಂ. ಬಂದರೆ ಎದ್ದು ಸ್ವಾಗತ ಮಾಡ್ತಾರೆ, ನೋಡ್ತಾರೆ, ನಗುತ್ತಾರೆ, ಕರೀತಾರೆ, ವಿಶ್ವಾಸ ಮಾಡ್ತಾರೆ, ನಂಬಿಕೆಯನ್ನು ಇಡುತ್ತಾರೆ ನಮ್ಮ ಮೇಲೆ. ಇದೆಲ್ಲವೂ ಕೂಡ ಭಗವಂತ ನಮ್ಮಲ್ಲಿ ಇಟ್ಟಂತಹ ಸದ್ಗುಣಗಳ ಮೂಲಕವಾಗಿ. ಹಾಗಾದರೆ ಸತ್ಕಾರ ಸಲ್ಲೋದು ನನಗಲ್ಲ, ಭಗವಂತನಿಗೆ ಎಂಬುದಾಗಿ ತಿಳಿಯಬೇಕು. ವಿಶ್ವನಾಮಕ ಪರಮಾತ್ಮ ನಮ್ಮ ಜಾಗ್ರದವಸ್ಥೆಯನ್ನು ಪ್ರೇರಣೆ ಮಾಡುವ ಭಗವಂತ. ಸ್ವಪ್ನಾವಸ್ಥೆಯನ್ನು ಪ್ರೇರಣೆ ಮಾಡುವ ಪರಮಾತ್ಮನಿಗೆ ತೈಜಸ ಅಂತಾರೆ. ಸುಷುಪ್ತಿಯನ್ನು ನಿಯಮನ ಮಾಡುವ ಭಗವಂತನಿಗೆ ಪ್ರಾಜ್ಞಾ ಎಂಬುದಾಗಿ ಕರೀತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ನಿಮಗೆ ಆ ಪ್ರಾಜ್ಞನ ಸಂಬಂಧ ಆಗುತ್ತೆ. ಈಗ ಅರ್ಧ ಸಂಬಂಧ ಆಗಿದೆ, ತೈಜಸನ ಹತ್ತಿರ ಇದ್ದೀರಿ. ಪ್ರಾಜ್ಞನ ಸಂಬಂಧ ಸುಷುಪ್ತಿಯಲ್ಲಿ. ಆದರೆ ವಿಷ್ಣು ಸಹಸ್ರನಾಮ ಹೇಳುತ್ತದೆ, ಮಲಗಬೇಡಿ, ಕನಸು ಕಾಣಬೇಡಿ, ಗಾಢ ನಿದ್ರೆಯಲ್ಲಿ ಮಲಗಬೇಡಿ, ಎಚ್ಚರವಾಗಿ ಮೊದಲು ಅಂತ ಹೇಳುವುದಕ್ಕಾಗಿ ವಿಶ್ವ ಎಂಬ ಶಬ್ದದಿಂದಲೇ ವಿಷ್ಣು ಸಹಸ್ರನಾಮದ ಪ್ರಾರಂಭ ಆಗ್ತದೆ. ವಿಶ್ವಂ, ಎಚ್ಚರ ಆಗಿ, ಎದ್ದೇಳಿ, ಜಾಗೃತರಾಗಿ, ಆಧ್ಯಾತ್ಮಿಕವಾದ ಸಾಧನೆಯನ್ನು ಮಾಡುವುದಕ್ಕಾಗಿ, ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ, ದೇವರ ಉಪಾಸನೆ ಮಾಡುವುದಕ್ಕಾಗಿ, ಪರೋಪಕಾರ ಮಾಡುವುದಕ್ಕಾಗಿ, ಉನ್ನತಿಯನ್ನು ಸಾಧಿಸುವುದಕ್ಕಾಗಿ ಎದ್ದೇಳಿ, ಎಚ್ಚರವಾಗಿ. ಭಗವಂತ ಅನಂತ ಶಕ್ತಿ ಇರುವ ಪರಮಾತ್ಮ ಬೆನ್ನು ಹಿಂದೆ ಇದ್ದಾನೆ. ಸರ್ವಾಂತರ್ಯಾಮಿಯಾಗಿ ಅನಂತ ರೂಪಗಳಿಂದ ಪರಮಾತ್ಮ ಸಹಾಯವನ್ನು ಮಾಡುವುದಕ್ಕೆ, ನಿಮ್ಮನ್ನು ಮೇಲೆತ್ತುವುದಕ್ಕೆ, ಉದ್ಧಾರ ಮಾಡುವುದಕ್ಕೆ ಇದ್ದಾನೆ. ಆದರೆ ಅವನನ್ನು ನಂಬಿ ಅವನಲ್ಲಿ ಶ್ರದ್ಧೆಯನ್ನು ಇಡಿ, ಎಚ್ಚರವಾಗಿ ಇಂಥ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ಯಬೋಧತ ಎಂಬ ಸಂದೇಶವನ್ನು ವಿಶ್ವಂ ಎಂಬ ಶಬ್ದದಿಂದಲೇ ವಿಷ್ಣು ಸಹಸ್ರನಾಮ ಮಾಡ್ತಾ ಇದೆ. ವಿಶ್ವಂ, ಎಚ್ಚರವಾಗಿ, ಎದ್ದೇಳಿ. ವಿಷ್ಣು ಸಹಸ್ರನಾಮದ ಪಠನವನ್ನು ಮಾಡಿ ಆ ವಿಶ್ವನಾಮಕನಾಗಿ ಎಲ್ಲರೊಳಗೆ ಪ್ರವೇಶ ಮಾಡಿ ಅಂತರ್ಯಾಮಿಯಾಗಿ ಅನಂತ ಉಪಕಾರ ಮಾಡಿದ ಭಗವಂತನನ್ನು ಮರೆಯಬೇಡಿ. ಕಾಲ ಕಾಲಕ್ಕೆ ದೇವರ ಉಪಕಾರವನ್ನು ಸ್ಮರಿಸಿ ಎಂಬ ಸಂದೇಶವನ್ನು ವಿಷ್ಣು ಸಹಸ್ರನಾಮ ನೀಡುತ್ತಾ ಇದೆ. ಬೇರೆ ಬೇರೆ ಊರುಗಳಿಂದ ಭಗವದ್ಭಕ್ತರು ಇಲ್ಲಿ ಬಂದಿದ್ದೀರಿ. ಎಲ್ಲ ಭಗವದ್ಭಕ್ತರು ಸಂಕಲ್ಪವನ್ನು ಮಾಡಿ ವಿಶ್ವಂ, ಎಚ್ಚರವಾಗಿ, ಜಾಗೃತರಾಗಿ, ನಿತ್ಯದಲ್ಲಿ 3 ಬಾರಿ, ಕನಿಷ್ಠ ಪಕ್ಷ 3 ಬಾರಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡದೇ ಇರಬೇಡಿ. ಸ್ತ್ರೀಯರು ಲಕ್ಷ್ಮೀ ಶೋಭಾನ ಮಧ್ವನಾಮಗಳ ಪಾರಾಯಣ ಮಾಡದೇ ಇರಬೇಡಿ. 100 ಕೋಟಿ ಸಂಖ್ಯೆಯಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿಸಬೇಕೆಂಬ ದೃಢವಾದ ಸಂಕಲ್ಪ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಿಗೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಎಲ್ಲ ಮಹಾಗುರುಗಳಿಗೆ ಮನಸ್ಸಿನಲ್ಲಿ ಬಂದಿದೆ. ಗುರುಗಳ, ವಾಯುದೇವರ, ಭಗವಂತನ ಸಂಕಲ್ಪ ಇದು ವ್ಯರ್ಥವಾಗೋದಿಲ್ಲ.
ನಿಮ್ಮಲ್ಲಿ ನಿಂತು ಆ ಎಲ್ಲ ಗುರುಗಳು ದೇವತೆಗಳು ಮಾಡಿಸ್ತಾರೆ. ಅದಕ್ಕಾಗಿ ನೀವು ವಿಶೇಷ ಉತ್ಸಾಹದಿಂದ ಪ್ರಯತ್ನ ಮಾಡಿ. ಯಾರು ಕಲಿತಿಲ್ಲ ಅವರು ಕಲಿತುಕೊಳ್ಳಿ. ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿಯೇ ಆ ವಿಷ್ಣು ಸಹಸ್ರನಾಮ ಬರದೇ ಇದ್ದವರು ಕಲಿಯಬೇಕು. ಬಂದವರು ನಿತ್ಯದಲ್ಲಿ ಪಠಣವನ್ನು ಶುರು ಮಾಡಬೇಕು. ಹುಬ್ಬಳ್ಳಿಯಲ್ಲಿದ್ದವರು ಮಾತ್ರ ಅಲ್ಲ, ಸಮಗ್ರ ದೇಶದಲ್ಲಿರುವ ಎಲ್ಲ ಭಗವದ್ಭಕ್ತರು ಕೂಡ ವಿಶೇಷವಾಗಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ದೇಶದಲ್ಲಿ ಕಲ್ಯಾಣ ಆಗಬೇಕು. ನಾನಾ ವಿಧವಾದ ಕಷ್ಟಗಳು ದುಃಖಗಳು ಎಲ್ಲವೂ ದೂರ ಆಗಿ ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಧರ್ಮದ ಅಭಿವೃದ್ಧಿಯಾಗಿ ಸುಖಶಾಂತಿ ಸಮಾಧಾನಗಳು ಜಗತ್ತಿಗೆ ದೊರಕುವಂತಾಗಲಿ ಎಂಬುದಾಗಿ ಉದ್ದೇಶವನ್ನು ಇಟ್ಟುಕೊಂಡು ಈ ಪಾರಾಯಣದ ಒಂದು ಸಂಕಲ್ಪವನ್ನು ಇಲ್ಲಿ ಮಾಡ್ತಾ, ಪ್ರತಿಯೊಂದು ಉತ್ತಮವಾದ ಯಾವುದೇ ವಿಧವಾದ ಮಾನ ಸನ್ಮಾನ ಗೌರವಗಳಾದಾಗ ದೇವರನ್ನು ಸ್ಮರಿಸದೇ ಇರುವುದಿಲ್ಲ ಎಂಬ ಒಂದು ಸಂಕಲ್ಪವನ್ನು ಮಾಡಿ ಇವತ್ತಿನ ಈ ಸಂದೇಶವನ್ನು ಮನಸ್ಸಿನಲ್ಲಿ ದೃಢವಾಗಿ ಎಲ್ಲರೂ ಇಟ್ಟುಕೊಳ್ಳಬೇಕು. ಚಾತುರ್ಮಾಸ್ಯದ ಒಂದು ವಿಶೇಷ ಪ್ರಸಂಗ 28 ವರ್ಷಗಳ ಹಿಂದೆ ನಮ್ಮ ಗುರುಗಳ ಚಾತುರ್ಮಾಸ್ಯದಲ್ಲಿ ಅತಿ ಚಿಕ್ಕ ವಯಸ್ಸಾಗಿದ್ದರೂ ಕೂಡ ಭಾಗವಹಿಸುವ ಒಂದು ಭಾಗ್ಯ ನಮಗೂ ಬಂದಿತ್ತು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಒಂದೆರಡು ಮಾತುಗಳನ್ನು ಗುರುಗಳ ಎದುರಿಗೆ ಉಪನ್ಯಾಸವನ್ನು ಹೇಳಿದಾಗ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದರು. ಅವರ ಅನುಗ್ರಹದ ಬಲದಿಂದ 28 ವರ್ಷಗಳ ನಂತರ ಇದೇ ಊರಿನಲ್ಲಿ ಚಾತುರ್ಮಾಸ್ಯವನ್ನು ಮಾಡುವಂತಹ ಒಂದು ಯೋಗ ಬಂದಿದೆ. ಆ ಇಷ್ಟೆಲ್ಲ ಭಗವದ್ಭಕ್ತರು ಶ್ರದ್ಧೆಯಿಂದ ಸ್ವಾಗತ ಮಾಡಿದ್ದು, ಈ ವೈಭವದ ಚಾತುರ್ಮಾಸ್ಯದ ಎಲ್ಲ ಕಾರ್ಯಕ್ರಮಗಳು, ರಾಮದೇವರ ಪೂಜೆ, ಈ ಎಲ್ಲ ವೈಭವಗಳು ಕೂಡ ಕೇವಲ ಆ ಗುರುಗಳ ಅನುಗ್ರಹ ಆಶೀರ್ವಾದ, ಕೇವಲ ಅವರ ಕೃಪಾ ಕಟಾಕ್ಷದಿಂದ ನಡೆಯೋದು. ಅವರ ಪಾದಾರವಿಂದಗಳಲ್ಲಿ ಈ ಎಲ್ಲ ಪುಣ್ಯವನ್ನು ಸಮರ್ಪಣೆ ಮಾಡುತ್ತಾ ಅವರ ದ್ವಾರ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣ.